ಕೇದಾರನಾಥ ಎಂದೇ ಪ್ರಸಿದ್ಧಿಯಾದ ಸ್ಥಳ ಇದು. ಈ ಸ್ಥಳ ಬಂದ್ಬಿಟ್ಟು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಹುಲಿಕೇರಿ ಬಲದಂಡೆಯಲ್ಲಿ ಇರುವಂತಹ ದೇವಸ್ಥಾನ ಆಗಿರುತ್ತದೆ. ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಶ್ರೀ ಶಿವರಾತ್ರೇಶ್ವರ ದೇವಸ್ಥಾನ ಎಂದು ಕರೆಯುತ್ತಾರೆ. ಅರ್ಚಕರಾದ ಶ್ರೀ ಚನ್ನಬಸಯ್ಯ ಸ್ವಾಮಿಗಳ ಹತ್ರ ಎಲ್ಲ ಮಾಹಿತಿಯನ್ನು ತಿಳಿಯೋಣ, ಬನ್ನಿ ಹೋಗೋಣ. ಸ್ವಾಮಿಗಳೇ ನಮಸ್ತೆ. ನಮಸ್ತೆ. ನಿಮ್ಮ ಪರಿಚಯ ಸ್ವಾಮಿ? ನಮ್ಮ ಪರಿಚಯ PM ಚನ್ನಬಸಯ್ಯ, ನಮ್ಮದು ಕೊಟ್ಟೂರಿಂದ ಇಲ್ಲಿ ನಾವು ಅರ್ಚಕರಾಗಿ ಬಂದಿದ್ದೀವಿ. ಈಗ ಈ ದೇವಸ್ಥಾನದ ಹಿಸ್ಟ್ರಿ ಕೇಳ್ತಾ ಇದ್ದೀರಿ ನೀವು. ಈ ದೇವಸ್ಥಾನವು ಬಹಳ ಪ್ರಸಿದ್ಧವಾದ ದೇವಸ್ಥಾನ ಇದು. ಕೊಪ್ಪಳಕ್ಕೆ ಕೊಪ್ಪಳ ಬಿಟ್ರೆ, ಕೊಪ್ಪಳ ಗವಿ ಬಿಟ್ರೆ ಇದೇ ಎರಡನೇದು. ಇದು ಯಾಕೆ ಇಷ್ಟು ಪ್ರಸಿದ್ಧ ಆಯ್ತು ಅಂದ್ರೆ, ಗುಡ್ಡ ಹಿಂದೆ ಸೇಮ್ ಕೇದಾರ್ನಾಥ್ ಟೈಪ್ ಐತಿದೆ ಕಟ್ಸಿರೋದು. ಹಂಗಾಗಿ ಹಿಂದೆ 2 ಗುಡ್ಡ ಅದಾವ, ನೋಡಿದ್ರಿ ನಿಮ್ಮೆಲ್ಲ ಗೊತ್ತಾಗೈತಿ. ಮತ್ತೆ ಈಶಾನ್ಯ ದಿಕ್ಕಲ್ಲಿ ಕೆರೆ, ಈಶಾನ್ಯ ದಿಕ್ಕಲ್ಲಿ ಪ್ಲಸ್ ಪಾಯಿಂಟ್. ಈಶಾನ್ಯ ದಿಕ್ಕ ಯಾವ ನೀರು ಐತೋ ಅದು ದೇವರು, ಆ ದೇವಸ್ಥಾನ ಬಹಳ ಪ್ರಸಿದ್ಧ ಆಗ್ತಾವ. ಇದು ಈಶಾನ್ಯ ದಿಕ್ಕ ಆಕತಿ. ಇವಾಗ ನೀರು ಹರಿತದಲ್ಲ ಈಶಾನ್ಯ ದಿಕ್ಕಿನಲ್ಲಿ, ಈಶಾನ್ಯ ದಿಕ್ಕ ಹಾಗಾಗಿ ಇದು ಪ್ರಸಿದ್ಧಿ ಆಕತಿ. ಯಾವಾಗಾದ್ರೂ ಇದು ಇನ್ನೂ ಜಾಸ್ತಿ ಆಕತ್ತ ಹೊರತು ಒಂಥರ ಧರ್ಮಸ್ಥಳ ಟೈಪ್ ಆಕತ್ ಬರ್ತಾ ಇದು ಅವಾಗ ಗ್ಯಾರಂಟಿ ಆಕತಿ. ಇದು ಫಸ್ಟಿಗೆ ಸ್ಥಿತಿ ಹೆಂಗಿತ್ತಪ್ಪ ಅಂದ್ರೆ, ಇದೆಲ್ಲ ಜಾಲಿ ಮುಳ್ಳು ಎಲ್ಲ ಬೆಳೆದು ಏನು ಕಾಣ್ತಿದ್ದಿಲ್ಲ ಗುಡಿ. ಅವಾಗೆಲ್ಲ ಇಲ್ಲಿ ಗುಡಿಯಾಗ ಏನ್ ಕಟ್ತಿದ್ರು, ದನ ಕುರಿಗಳು ಮೇಕೆಗಳು ಕಟ್ತಿದ್ರು. ಅವ್ರಿಗೆ ಇದು ಈಶ್ವರ ದೇವಸ್ಥಾನ ಐತಂತ ಗೊತ್ತಾಗಿದ್ದು ಸೊಂಡೂರು ಸಂಗಪ್ಪ, ಶಿವಪ್ಪ ಶೆಟ್ರು, ಇವ್ರ ಸಂಗಡಿಗರು ಸೇರ್ಕೊಂಡು ಇದನ್ನ ಏನನ್ನ ಮಾಡಿ ಇದನ್ನ ಚಾರಿಟಿ ತರಬೇಕಂತೇಳಿ ಅವರೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ದೇಣಿಗೆ ಮಾಡ್ಕೊಂಡು ಇದನ್ನ ಅಭಿವೃದ್ಧಿ ಮಾಡಿದ್ರು. ಅಭಿವೃದ್ಧಿ ಆದ ನಂತರ ಆಮೇಲೆ ಟ್ರಸ್ಟ್ ಮಾಡಕ ಯುವಕರಿಗೆ ಕೊಟ್ರು. ಯುವಕರಿಗೆ ಅವ್ರ ಮಕ್ಕಳು ಅವರೆಲ್ಲ ವಯಸ್ಸಾಯ್ತು. ಈಗ ಅವರು ಏನಾದ್ರೆ, ಈಗ ಯುವಕರು ಏನಾದಾರ ಅವರೆಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರು, ಅಧ್ಯಕ್ಷರು. ಅವರು ಮಗ ಏನಂದ್ರೆ ಕಂಪ್ಯೂಟರ್ನಲ್ಲಿ ಈ ದೇವಸ್ಥಾನ ಹಾಕ್ಯಾನ. ಇದಕ್ಕೆ ಯಾಕೆ ಗೋಪುರ ಕುಂದಿಸಿದ್ ಚೆನ್ನಾಗತ್ತ ಅಂತಂದೇಳಿ ಇದು ಮಾಡಿ ನಾವೆಲ್ಲ ವಾಟ್ಸ್ಆಪ್ ಬರ್ತಾವ್ರಲ್ಲ, ಅವಾಗ ಏನ್ ಮಾಡ್ಯಾನ, ಈ ಸ್ಟ್ರಕ್ಚರ್ ಕುಂದಿಸ್ಯಾರ ಅವರು. ಆ ಮಗ ಅವ್ರ ಹೆಂಡತಿ ಅಯ್ಯಮ್ಮ ಆ ಸ್ಟ್ರಕ್ಚರ್ ಕುಣಿಸ್ದಾಗ ಚೆನ್ನಾಗ್ ಆಗ್ಬೋದು ಅಂತ ಕುಂದಿಸ್ಯಾರ. ಈ ಗುಡ್ಡ ಇರೋದಕ್ಕೂ ಅದಕ್ಕೂ ಇದಕ್ಕೂ ಮ್ಯಾಚ್ ಆಗಿ ಇದು ಮಿನಿ ಕೇದಾರ್ನಾಥ್ ಆಗೈತೆ. ಹಂಗಾಗಿ ಬಹಳ ಚಾಲ್ತಿಯಬಲ್ ಬಂತು, ಬಹಳ ಫಾಸ್ಟ್ ಆಗಿ ಬಂತು. ಮತ್ತೆ ಇವೆಲ್ಲ ಬಸವಣ್ಣಗಳು ಯಾವ ಇದ್ದಿಲ್ಲ, ಇವೆಲ್ಲ ಕೆಳಗೆಲ್ಲ ಹಳೆವಿದ್ದು, ಕೆಲ ಕಳ್ಳು ಹಳೆವದ ನೋಡ್ರಿ ಕೆಳಗೆ. ಹೌದಾ? ಹಳೆ ಕಲ್ಲು. ಅದ್ರ ಮೇಲೆ ಇವೆಲ್ಲ ಮಂಟಪ ಹಿಂದೆ ಇದ್ವೇನೋ ಅನ್ಸ್ತತಿ, ಇರೋದಕ್ಕ ಮತ್ತೆ ಹಂಗ ಮಾಡಿದಾರ. ಗರುಡ ಕಂಬ ಬಿದ್ದಿತ್ತದು, ಮತ್ತೆ ಅದನ್ನು ಹೊಸ ಮಾಡಿದಾರೆ. ಬಸವಣ್ಣನ ಮಾತ್ರ ಬಹಳ ದೊಡ್ಡದ್ ಮಾಡಿದಾರೆ. ಹೌದು, ಚೆನ್ನಾಗೈತೆ ಬಸವಣ್ಣಂದು. ಎಷ್ಟು ವರ್ಷದ ಇತಿಹಾಸ ಇದೆ? 12ನೇ ಶತಮಾನದ ಗುಡಿ ಇದೆ ಇದು. 12ನೇ ಶತಮಾನದ ಗುಡಿ ಇದು, ಚೋಳರ ಕಾಲದ ಗುಡಿ ಇದು. ಇದು ಋಷಿ ಮುನಿಗಳು ಪ್ರಾಣ ಪ್ರತಿಷ್ಠಾಪನೆ ಮಾಡ್ಯಾರಿ ಇಲ್ಲಿ. ಶಿವಲಿಂಗ, ಶಿವಲಿಂಗನ ಈ ಋಷಿ ಮುನಿಗಳು ತಪಸ್ಸು ಮಾಡಿದಂತ ಜಾಗ ಅದ. ಈಗೆಲ್ಲ ಸ್ವಾಮಿಯರಾಗ್ಯಾರ ಅಷ್ಟೇ, ಜಂಗಮರು ಸ್ವಾಮಿಯರಾಗ್ಯಾರ. ಅವೆಲ್ಲ ಋಷಿ ಮುನಿಗಳು ತಪಸ್ಸುಗಳು, ಅವರ ದೇವಮಾನರು ಇದ್ದಂಗ ಅಲ್ಲ. ಅವರು ಇದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಯಾರ. ಹಂಗಾಗಿ ಬಹಳ ಪವರ್ಫುಲ್. ಋಷಿ ಮುನಿಗಳು ಎಲ್ಲೇ ಮಾಡ್ಲಿ ಅವರೆಲ್ಲ ದೇವ್ರ ಸಮಾನ ಇದ್ದಂಗ. ಬಹಳ ಒಳ್ಳೆ ನೆಮ್ಮದಿ ಶಾಂತಿ ಎಲ್ಲ ಸಿಗ್ತತಿ. ಏನ್ ಬೇಡಿಕೆ ಅಂತ ಅದು ಈಡೇ ಇರ್ತೈತಿ. ಜಾತ್ರೆ ಮತ್ತು ಪೂಜೆ ಯಾವಾಗ ಆಗತ್ತಿದೆಲ್ಲ? ಪೂಜೆ ದಿನ ಇರ್ತಾವ. ಪೂಜೆ ಡೈಲಿ ಅಭಿಷೇಕ ಮಾಡೇ ಮಾಡ್ತೀವಿ. ವಿಶೇಷ ಪೂಜೆ ಅಂದ್ರೆ ಶಿವರಾತ್ರಿ ಜಾತ್ರೆ, ಅದೇ ದೊಡ್ಡ ಜಾತ್ರೆ. ಶಿವರಾತ್ರಿಯಿಂದ ಅದು ಕೊಪ್ಪಳ ಮಹೇಶ್ವರ ದೇವಸ್ಥಾನದಿಂದ ಇದು ಉತ್ಸವ ಮೂರ್ತಿ ತಗೊಂಬರ್ತೀವಿ ಅಲ್ಲಿಂದ ಇಲ್ಲಿಗೆ. ಅಲ್ಲಿಂದ ಜಾತ್ರೆ. ಮತ್ತೆ ಪ್ರತಿ ಅಮಾಸಿಗೂ ಉತ್ಸವ ಮೂರ್ತಿನ 5 ಸಲ ಸುತ್ತಾರ್ತೀವಿ. ಅವಾಗ ಜನ ಇರ್ತಾರ. ಪ್ರತಿ ಅನ್ನದಾಸೋಹ ಇರುತ್ತೆ, ಪ್ರತಿ ಅಮಾಸಿಗೆ ಅನ್ನದಾಸೋಹ ಇರುತ್ತೆ. ಮತ್ತೆ ವಿಶೇಷ ಏನಂದ್ರೆ ಶಿವರಾತ್ರಿ ದಿವಸ ಒಗ್ಗರಣೆ ಮೆಣಸಿನಕಾಯಿ ಕಲ್ಲಂಗಡಿ ಹಣ್ಣು ಎಷ್ಟೇ ಜನ ಬರ್ಲಿ. ಎಷ್ಟೋ 1 ಲಕ್ಷ ಜನ ಬರ್ತಾರ ಅಂತ ಕೇಳ್ಪಟ್ಟಿದ್ದೀನಿ. ಹೌದೌದು, ಶಿವರಾತ್ರಿ ದಿನ 90,000 ಈ ಸಲ ಬಂದಿರೋದು. ಪ್ರತಿ ಅಮಾಸಿಗೆ ಅಲ್ಲ, ಶಿವರಾತ್ರಿಗೆ 1 ಲಕ್ಷ ಮಟನ ಜನ ಬಂದಾರ ಅಂತಂದ್ರೆ. ಅಮಾಸಿಗೆ ಒಂದು 35,000 40,000 ಜನ ಬಂದೇ ಬರ್ತಾರ ಇಲ್ಲಿಗೆ. ಫುಲ್ ರಶ್ ಇರ್ತತೆ. ಪ್ರತಿ ಅಮಾಸಿಗೆ ಪ್ರತಿ ಊಟ, ಬೆಳಗ್ಗೆ ಟಿಫನ್, ಮಧ್ಯಾಹ್ನ 6 ಗಂಟೆ ಮಟ್ಟ ಊಟ ಇರ್ತತೆ. ಮತ್ತೆ ಅಮಾಸಿ ಇದು ಶಿವರಾತ್ರಿ ದಿವಸ ಒಗ್ಗರಣೆ ಮೆಣಸಿಕಾಯಿ, ಯಾಕಂದ್ರೆ ಅವತ್ತೆಲ್ಲ ಒಪ್ಪತ್ತಿರ್ತಾರಲ್ಲ, ಕಲ್ಲಂಗಡಿ ಹಣ್ಣು, ಒಗ್ಗರಣೆ ಮೆಣಸಿಕಾಯಿ. ಎಷ್ಟೇ ಜನ ಬರ್ಲಿ ಎಲ್ಲರಿಗೂ ಮಾಡ್ತಾವ. ಒಳ್ಳೆ ಲೈಟಿಂಗ್ ಅರೇಂಜ್ಮೆಂಟ್. ಗುಡ್ಡಕ್ಕೆ ಕೂಡ ಲೈಟ್ ಇರ್ತಾವ. ಗುಡ್ಡಕ್ಕ ಪೂರಾ ಒಂದ್ ಸ್ವಲ್ಪ ಹಾಕಿರ್ತಾರೆ, ಎಲ್ಲ ಕಾಣಂಗ, ಗುಡ್ಡ ಕಾಣಂಗ ಲೈಟಿಂಗ್. ಕಡೆಯಲ್ಲಿ ಪೂರ ಅಲ್ಲಿ ಮಠ ಇನ್ನೊಂದು ವೀರಭದ್ರೇಶ್ವರ ದೇವಸ್ಥಾನ ಐತಲ್ಲ, ಅಲ್ಲಿ ಲೈಟಿಂಗ್ ಮಾಡಿಸೋ ಖರ್ಚು ಬಹಳ ಇರ್ತೈತಿ. ಅದ್ ಹೆಂಗ್ ಮೇಂಟೈನ್ ಮಾಡ್ತಾರೆ ನಮಗೆ ಗೊತ್ತಾಗಲ್ಲ. ಕಮಿಟಿಯರು ಕೆಲವರು ವೈಯಕ್ತಿಕವಾಗಿ ದೇಣಿಗೆ ಕೊಟ್ಟೋಕಾರ, ಬರ್ಕಂತಾರ, ನೋಡ್ಯಾರ ಕೊಟ್ಟೋಕಾರ. ಅದರಿಂದ ಒಂದ್ ಸ್ವಲ್ಪ ಹೆಲ್ಪ್ ಆಗತ್ತೆ. ಕೆಲವರು ಶಾಮಿಯಾನಗಳು ಕೂಡ ಒಂದ್ ಸ್ವಲ್ಪ ಕನ್ಸೆಷನ್ ಮಾಡ್ತಾರೆ. ದೇವಸ್ಥಾನಕ್ಕೆ ಕೊಡ್ರಿ ನೀವೇನಂತ. ಹಂಗಾಗಿ ನಡೀತೈತಿ ಶಿವಪ್ಪಂದು.
ಬಹಳ ಅಭಿವೃದ್ಧಿ ಆಗೈತಿ ಈಗ ಇತ್ತೀಚಿನ ಕಾಲ. ಇವಾಗ ಅಂದ್ರೆ ಒಂದು 5 ವರ್ಷ ಆಯ್ತು ಸ್ವಾಮಿ ಇದೆಲ್ಲ ಅಭಿವೃದ್ಧಿ ಕರೋನಾ ಬಂತಲ್ಲ ಅವಾಗ ಇದನ್ನೆಲ್ಲ ಮಾಡಿರೋದು 2020 4 ವರ್ಷ ಆಯ್ತು ಕರೋನಾದಾಗ ಮಾಡಿ. ನಾನು ಗೊತ್ತಿಲ್ಲಲ್ಲ, ಅವ್ರು ಹೇಳಿದ್ದನ್ನು ನಾನು ಹೇಳ್ತೀನಿ. ಕರೆಕ್ಟಾಗಿ ಅವರು ಕರೋನಾದಾಗ ಇದನ್ನೆಲ್ಲವೂ ಮಾಡಿರೋದು ಇವನ್ನೆಲ್ಲ. ಇದು ಯಾವಾಗ ಸ್ಥಾಪನೆ ಮಾಡಿದ್ರು ಸ್ವಾಮಿ? ಇದು ಆಂಜನೇಯ ಯುಗಾದಿಗೆ ಓಪನ್ ಆಯ್ತು ಇದೇ ವರ್ಷ ಯುಗಾದಿ. ಯಾವುದು ಆಂಜನೇಯ ಮೂರ್ತಿ ಯುಗಾದಿಗೆ ಮಾಡಿದ್ದು. ಅದು ಎಷ್ಟೇ ಹೈಟ್ ಐತಿ ಸ್ವಾಮಿ? ಅದು 25 ಅಡಿ ಐತ್ರಿ ಆಂಜನೇಯ ಮೂರ್ತಿ. 21 ಅಡಿ ಅಂದ್ರೆ 25 ಅಡಿ ಬರ್ತದೆ ಲೆಕ್ಕ. ಅಲ್ಲಿ ಯಾಕೆ ಮಾಡಿದೆ ಅಂದ್ರೆ ಒಂದು ಮಂಗ ಸತ್ತಿತ್ತು, ಇಲ್ಲೇ ಬಂದು ಸತ್ ಬಿಡ್ತದ ಇಲ್ಲಿ. ಅದು ಐತಲ್ಲ, ಅದು ಹೌದೌದು ಶ್ರೀ ಅಂತ ಐತಲ್ಲ ಅಲ್ಲಿ, ಕೆಂಪೊಂದು ಐತಲ್ಲ ಅಲ್ಲಿ ಮಂಗ ಸತ್ತರಿಂದ ಈ ಸ್ಟ್ಯಾಚ್ಯೂ ಆಯ್ತು ಅದು ಅಲ್ಲಿ. ಅದು ಬಂದು ಅದೇಟಿಗೆ ಅದ ಬಂದು ತೀರ್ಕೊಂತದ. ಹಂಗಾಗಿ ಅದು ಮಾಡಿದೆ ಅಷ್ಟೇ. ಇಲ್ಲ ಅದು ಗುಡ್ಡದ ಮೇಲೆ ಇತ್ತು ಅದು ಮಾಡೋದು. ಗುಡ್ಡದ ಮೇಲೆ ಮಾಡಕ್ಕಂತಿದ್ರಿ, ಯಾವ್ದೋ ಒಟ್ಟು ಗುಡ್ಡದ ಮೇಲೆ ಒಂದು ಏನು ಆಂಜನೇಯ ಸ್ಟ್ಯಾಚ್ಯೂ ಅದು ಇಲ್ಲೇ ಆಯ್ತು. ಅದು ಸತ್ತಿದ್ದಕ್ಕೆ ಇಲ್ಲ ಆಯ್ತು. ಬಟ್ ಯಾವಾಗ ಏನಪ್ಪ ಅಂದ್ರೆ ಮಾಡ್ತಾರೆ. ಇದ್ರದ್ದು ಒಂದು ಸ್ವಲ್ಪ ಅಡ್ರೆಸ್ ಮಾಹಿತಿ ನೀಡ್ರಿ ಸ್ವಾಮಿ. ಕೊಪ್ಪಳ ಗವಿಮಠಲಿಂದ 1 ಕಿಲೋಮೀಟರ್ ಆಗತ್ತೆ. ಕೊಪ್ಪಳ ಗವಿಮಠಲಿಂದ 1 ಕಿಲೋಮೀಟರ್. ಇದು ಕೊಪ್ಪಳದಲ್ಲಿ ಹುಲಿಕೇರಿ ಬಲದಂಡೆ ಅಂತೇಳಿ. ಇಲ್ಲಿ ಸಿರ್ಸಪ್ಪಾಯಿನ ಮಠದಿಂದ ಒಂದು ದಾರಿ ಬರುತ್ತೆ. ಹಿಂಗ ಸಿರ್ಸಪ್ಪಾಯಿ ಮಠ ಈ ಕಡೆಗೆ ಐತೆ, ಒಂದು ಪೆಟ್ರೋಲ್ ಬಂಕ್ ಎದುರಿಗೆ ಒಂದು ದಾರಿ ಹಿಡ್ಕೊಂಡ್ ಬಂದ್ಬಿಟ್ರೆ ಆತಲ್ಲ ಹಾಕಿವಿ ಬೋರ್ಡ್. ಅದು ಒಂದೇ ದಾರಿ ಸ್ವಾಮಿ ದೇವಸ್ಥಾನ. ಮತ್ತೆ ಹಿಂಗ್ ಬರಂಗೈತೆ, ಹಂಗ್ ಬರಕ್ ಆಗಲ್ಲ, ಗೊತ್ತಾಗಲ್ಲ. ಹಿಂಗ್ ಗಡಿಯಾರ ಕಂಬಳಿಂದ ಹಿಂಗ್ ಒಳ ಬರಂಗೈತೆ. ಕೆಲವ್ರು ಇದ್ದೂರ ಮುಂದಾಗ ಗೊತ್ತಾಗತ್ತೆ. ಬಟ್ ಏನ್ ಇವರಪ್ಪರ ಇದಕ್ಕೆಲ್ಲ ಕಾರಣ ಹೇಳಿದಾರೆ, ಸುಂಡೂರು ಸಂಗಪ್ಪ ಅಂತೇಳಿ ವಿಡಿಯೋದಾಗ ಹೇಳಿದಾರ. ಇವರಪ್ಪನ ಜೀರ್ಣೋದ್ಧಾರ. ನಮಸ್ಕಾರ ಸರ್, ಮಂಜುನಾಥ್ ಅಂತ ಸರ್. ಇನ್ನೂ ಸ್ವಲ್ಪ ಹೆಚ್ಚಿನ ವಿವರದಲ್ಲಿ ಕೇಳಿದ್ರು ಕರೆಕ್ಟ್ ಹೇಳ್ತಾರೆ, ನಮ್ಗೆ ಚೆನ್ನಾಗಿ ಹೇಳ್ತಾರೆ. ಮೊದಲು ಇವರಪ್ಪರು ಶಿವಪ್ಪ ಶೆಟ್ಟರು ಅವ್ರನ್ನೆಲ್ಲ ಗ್ರೂಪ್ ಮಾಡ್ಯಾರ, ಯಾಕಂದ್ರೆ ಒಬ್ರು ಕೈಲಿ ಆಗಲ್ಲ ಅಂತೇಳಿ. ಈ ದೇವಸ್ಥಾನ ಈ ಥರ ಕಟ್ಟಲಿಕ್ಕೆ ಯಾರ್ದು ಸರ್ ಇದು ಐಡಿಯಾ ಬಂದದ್ದು? ಇದು ನೋಡ್ರಿ, ಮೊದಲ ಎಲ್ಲ ಪಾಳದ ಗುಡಿ ಇದೆ. ಇದು ನಾನು ಫಾದರ್ ಏನು ಮಾಡ್ತಿದ್ರು, ಬೇರೆ ಗುಡಿ ಒಂದು ಜೀರ್ಣೋದ್ಧಾರ ಮಾಡ್ತಿದ್ರು. ಮಳೆಮಲ್ಲೇಶ್ವರ ದೇವಸ್ಥಾನ ಅಂತಿತ್ತು, ಅಲ್ಲಿ ಹೋಗ್ತಿದ್ರು ಪ್ರತಿ ಅಮಾವಾಸ್ಯೆ. ಅವಾಗ ಅವ್ರು ಅವಾಗಿನ ಸೈಕಲ್ ಇತ್ತು, ಸೈಕಲ್ ಹೋಗ್ತಿದ್ರು. ಹೋಗ್ಬೇಕಾದ್ರೆ ಅಲ್ಲಿ ಏನೋ ಸ್ವಲ್ಪ ಇದಾಗಿ ದೂರನ ಆಗ್ತಿತ್ತು ಅಂತೋ ಏನೋ ಒಂದು ಅಡಚಣೆ ಆಗಿ ಏನಂದ್ರೆ ಬಿಟ್ಬಿಟ್ರು. ಮತ್ತು ಈಶ್ವರ ದೇವಸ್ಥಾನ ಹುಡ್ಕೊಂಡು ಹೋಗ್ಬೇಕಲ್ಲ, ಈಶ್ವರ ಬೇಕು. ನಮ್ಮ ಅಪ್ಪರಿಗೆ ಈಶ್ವರ ಅಂದ್ರೆ ಭಾರಿ ಪಂಚಪ್ರಾಣ. ಅವ್ರಿಗೆ ಈಶ್ವರ ದೇವಸ್ಥಾನ ಅಂದ್ರೆ ಉದ್ಧಾರ. ಅವರು ಹುಡ್ಕೊಂಡ್ ಈ ಗುಡಿ ಕಂಡೈತಿ. ಇಲ್ಲೆಲ್ಲ ಪಾಳದಿತ್ತು ಎಲ್ಲ. ಇದೆಲ್ಲ ಒಳಗಡೆ ಏನಪ್ಪ ಅಂದರೆ ಕುರಿ ಕಟ್ತಿದ್ರು ಒಳಗೆ. ಕುರಿ ಕಟ್ಟೋದು, ಮೇವು ಕಟ್ಟೋದು, ದನ ಕಟ್ಟೋದು ಎಲ್ಲ ಅಸಭ್ಯ ವರ್ತನೆ ಆಗ್ತಿತ್ತಿಲ್ಲ. ಆಗಿನ ಟೈಮ್ನಲ್ಲಿ ಗುಡಿ ಇತ್ತು ಅನ್ಸರ್. ಹೌದು, 12ನೇ ಶತಮಾನದ ಗುಡಿ ಇದು. ನಾನು ಅಪ್ಪಾರು ಮಾಡಿದ ಗುಡಿ ಎಲ್ಲ ಯಾರು ಗುಡಿ ಇಲ್ಲ, ಇದೆಲ್ಲ ಹಳೆ ಗುಡಿನೇ ಇದೆ. ಹಳೆ ಗುಡಿಯಿಂದ ಹಳೆಯ ಶತಮಾನದ ಗುಡಿ ಇದೆ. ಅಪ್ಪಾರು ನೋಡ್ಯಾರ, ಬಂದಿಲ್ಲ, ಇದೇನು ಇದ್ದಿಲ್ಲ ಆಲ್ರೆಡಿ. ಇದು ಇಷ್ಟೆಲ್ಲ ಆಡಂಬರ ಇದ್ದಿಲ್ಲ, ಏನಿದ್ದಿಲ್ಲ, ಖಾಲಿ ಗುಡಿಯಾಗ ಬಿದ್ದೋಗ್ಬಿಟ್ಟಿತ್ತದೆಲ್ಲ. ಅದನ್ನ ಬಸವಣ್ಣ ಇದ್ದಿಲ್ಲ, ಬಸವಣ್ಣ ಬಿದ್ದೋಗ್ಬಿಟ್ಟಿತ್ತು ಎಲ್ಲ. ನಾವು ಅಪ್ಪರು ನೋಡಿ ಏನು ಮಾಡಿದ್ರು, ಮತ್ತೊಂದು ಟೀಮ್ ಮಾಡಿಕೊಂಡು ಟ್ರಸ್ಟ್ ಟೈಪ್ ಮಾಡ್ಕೊಂಡು ಜೀರ್ಣೋದ್ಧಾರ ಮಾಡಿದ್ರು ಅವಾಗೆಲ್ಲ ಸೇರಿ. ಅವ್ರು ಹೋದ ಕಾಲಕ್ಕೆ ಈಗ ನಮ್ಮ ಹೊಸ ಅಧ್ಯಕ್ಷರು ಅನಿಲ್ ನಾಲ್ವಾಡ್ ಈಗ ಸದ್ಯ ಪ್ರೆಸಿಡೆಂಟ್ ಇರೋದು. ಅವರು ಇದಕ್ಕೆ ಹೆಚ್ಚಿನ ಶ್ರಮ ವಹಿಸಿ ಇದನ್ನೆಲ್ಲ ಬಣ್ಣನ ಅವರೆಲ್ಲ ಮತ್ತು ಅವಾಗಿನ ಹಣ ಕಾಸ್ಟ್ ಲೆಕ್ಕಕ್ಕೆ
ಬಣ್ಣ ಗಿಣ್ಣ ಸುಣ್ಣ ಹಚ್ಚಿಕೊಂಡು ಗೋಪುರ ಮಾಡಿದ್ರು. ಹಾಂ ಸರ್. ಈಗ ಅವ್ರು ಬಂದಮೇಲೆ ಹಳೆ ಹೆಂಗಿತ್ತಪ್ಪ ಗುಡಿ ಜೀರ್ಣೋದ್ಧಾರ ಅದೇ ರೀತಿಯನ್ನು ಶಾಂಡ್ ವಾಶ್ ಮಾಡಿಸಿ ಎಲ್ಲ ಇದೇ ರೀತಿ ನೀಟಾಗಿ ಮಾಡಿಸಿ ಎಲ್ಲ ಮ್ಯಾಗ ಕೇದಾರ್ನಾಥ್ ಶೈಲಿಯಲ್ಲಿ ಗೋಪುರ ಕಟ್ಟಿಸಿ ಬಸವಣ್ಣ ಬಸವಣ್ಣ ಆ ಕಡೆ ಗೋಪುರ ಇವೇನದಾವ ಎಲ್ಲ ಹೊಸದಾಗಿ ಮಾಡಿದ್ದೆ ಎಲ್ಲ ನಮ್ಮ ಕೇದಾರ್ನಾಥ್ ಶೈಲಿಯಲ್ಲಿ ಯಾಕೆ ಮಾಡ್ಬೇಕಾದ ಪರಿಸ್ಥಿತಿ ನಾವು ಎದಕ್ಕೆ ಪರಿಸ್ಥಿತಿ ಅಂತ ಏನಿಲ್ಲ ಸ್ಟ್ರಕ್ಚರ್ ನಾವು ಅದ್ರ ಮೇಲೆ ಒಂದು ಗೋಪುರ ಮಾಡ್ಬೇಕು ಕಳಸ ಕುಣಿಸ್ಬೇಕಂತ ಆಸೆ ಇದ್ದು ಗೋಪುರ ಇದ್ದಿಲ್ಲ ಅದಕ್ಕೆ ಇದಕ್ಕೆ ಗೋಪುರ ಇದ್ದಿಲ್ಲ ಗೋಪುರ ಇದ್ದಿಲ್ಲ ಇದಕ್ಕೆ ಇದಕ್ಕೊಂದು ಗೋಪುರ ಕುಣಿಸಿ ಕಳಸ ಕುಣಿಸ್ಬೇಕಂತ ಅಧ್ಯಕ್ಷರ ಇದಾಯಿತು. ಅದಕ್ಕೆ ಒಂದು ಅದಕ್ಕೇನು ಹೊಂದುತ್ತಾ ಈ ಗುಡಿಗೆ ಅಂತಂದು ಒಂದು 2-3 ಈಶ್ವರನ ಕುಣಿಸ್ಬೇಕಂತ ಪ್ಲ್ಯಾನ್ ಮಾಡಿದ್ರು ಫಸ್ಟಿಗೆ. ದೊಡ್ಡ ಈಶ್ವರ ಕುಂತು ಈಶ್ವರನ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ರು. ಅದು ಕೆಲವು ಕಾರಣಾಂತರ ಅವರು ನಮ್ಮ ಅನಿಲ್ ಅಧ್ಯಕ್ಷ ಅವರು ಹೆಣ್ಮಕ್ಳು ಏನು ಮಾಡಿದ್ರು, ಒಂದು ಹಳೆ ಸ್ಟ್ರಕ್ಚರ್ ಕಂಪ್ಯೂಟರ್ನಾಗ ಸೆಟ್ ಮಾಡಿ ನೋಡಿದ್ರು. ಓಕೆ ಸರ್. ಅವಾಗ ಸೆಟ್ ಆದತ್ನಾಗ ಏನಾಯ್ತು, ಇದು ಭಾರಿ ಚಂದ ಕಾಣುತ್ತೆ ಎಲ್ಲರಿಗೆ. ಯಾವುದು ಈ ಕೇದಾರ್ನಾಥ್ ಶೈಲಿ ಮ್ಯಾಗ ಗೋಪುರ ಕುಟ್ಟೋದು ಇದು ಚಂದ ಕಾಣುತ್ತೆ. ಅವಾಗ ನಾವೆಲ್ಲ ಕಮಿಟಿ ತೀರ್ಮಾನ ತಗೊಂಡು ಇಲ್ಲ ಇದು ಭಾರಿ ಚಂದ ಕಾಣುತ್ತೆ, ಇದೇ ರೀತಿ ಮಾಡೋಣ ಅಂತೇಳಿ ಇದನ್ನ ಈ ಸ್ಟ್ರಕ್ಚರ್ ಮಾಡಿ ಹಾಕಿರೋದು ಕೇದಾರ್ನಾಥ್ ಅಂತ ಸರ್ ಅದು ಫೋಟೋ. ಹೌದು, ಕೇದಾರ್ನಾಥ್. ಈ ನಮ್ಮ ಹಳೆ ಗುಡಿ ಪೂಜಾರಿದ್ರು, ಅವ್ರು ಕೇದಾರ್ನಾಥ್ ಹೋಗಿದ್ರು. ಅವ್ರು ಕೇದಾರ್ನಾಥ್ ಹೋದತ್ನಾಗ ಅಲ್ಲಿ ತೊಗೊಂಡಿದ್ರು, ಅವ್ರು ಅಲ್ಲೇ ನಿಧಾನಿದ್ರು, ತಿರ್ಕೊಂಡ್ರು. ಮೊನ್ನೆ ಟಿವಿಯಾಗೆಲ್ಲ ನೋಡಿರ್ಬೇಕು ನೀವು. ಹೌದು ಸರ್. ಕೇದಾರ್ನಾಥ್ ಒಳಗೆ ತಿರ್ಕೊಂಡ್ರಲ್ಲ ಸ್ವಾಮಿಯರು. ಸ್ವಾಮಿಯರು ಕರ್ನಾಟಕದ ಸ್ವಾಮಿಯರು, ಕೊಪ್ಪಳದಾರ ಕರ್ನಾಟಕ ತಿರ್ಕೊಂಡ್ರಲ್ಲ, ಗುಡಿ ಪೂಜೆ ಮಾಡಿದ್ರು ಅವರು. ಹೌದು, ಅವರೇ ತೊಗೊಂಬಂದಿದ್ದು ಗುಡಿ ಅದನ್ನ. ಅವ್ರ ಪಾಪ ಅವರು ಅಲ್ಲೇ ತಿರ್ಕೊಂಡ್ಬಿಟ್ರು ಹಾರ್ಟ್ ಅಟ್ಯಾಕ್ ಆಗಿ. ಅವ್ರು ಆದ್ಕೊಂಡು ನೆಕ್ಸ್ಟ್ ಈಗ ನಮ್ಮ ಗುರುಗಳು ಬಂದವರಿಗೆ ಇವ್ರು ಮಾಡಾಕ್ತಾರೆ. ಈಗ ಇವರೇ ಎಲ್ಲ ಪೂಜೆ ಗೀಜೆ ಎಲ್ಲ ಇಲ್ಲೇ ಇರ್ತಾರೆ. ಅವ್ರು ಎಲ್ಲಿ ಹೋಗಲ್ಲ, ಇಲ್ಲೇ ಇರ್ತಾರೆ. ಮುಂಜಾನೆ ಸಾಯಂಕಾಲ ಇಲ್ಲೇ ಇರ್ತದೆ, ವಸತಿ ಎಲ್ಲ ನೀಟಾಗಿ ಕೆಲಸ ಮಾಡ್ಕೊಂಡು ಹೊಂಟದ್ದಾರಿಗೆ. ಟ್ರಸ್ಟ್ ಕಮಿಟಿ ಐತಿ, ಕಮಿಟಿ ವತಿಯಿಂದ ಆಗ ಜೀರ್ಣೋದ್ಧಾರ ಮಾಡ್ಕೊಂತ ಹೊಂಟೀವಿ. ಇದು ಬಾಹುಳ್ಯದಾಗ ಐತಿ ಜಾಗ. 14 ಎಕರೆ 36 ಗುಂಟೆ ಇತ್ತು. 36 ಗುಂಟೆ ಶಿವರಾತ್ರೇಶ್ವರ ಹೆಸರಲ್ಲಿ ಜಾಗ ಇತ್ತು. ಅದನ್ನೇ ನಾವು ಇದು ರೀಸೆಂಟಾಗಿ ಹಣ ಕೊಟ್ಟು ಖರೀದಿ ಮಾಡಿದ್ವಿ. ಹೌದಾ ಸರ್? ಟೋಟಲ್ ಹೌದೌದು, ಟೋಟಲ್ ಈ ಜಾಗನ ಗುರುದಿನ ಈ ಹೊಸ ಅಧ್ಯಕ್ಷ ಬಂದ ಮೇಲೆ ಇಲ್ಲಿ ಜಾಗ ಖರೀದಿ ಮಾಡಿದ್ವಿ. ಅವ್ರು ಬದಲಾಗಿ ನಾವು ಅಪಾರದತ್ನ ಬಂದು ಪೂಜೆ ಮಾಡ್ಕೊಂಡು ಹೋಗೋದು, ಆಗ ಸುಮ್ಮನೆ ಅಷ್ಟು ಬಿಡಿದ್ರು ಅವರು. ಸುಮ್ಮನೆ ಕಿರಿಕಿರಿ ಇತ್ತು. ಈಗ ಹೊಸ ಅಧ್ಯಕ್ಷ ಬಂದ ಮೇಲೆ ಅದನ್ನು ಟ್ರಸ್ಟ್ ಮಾಡಿದ ಮೇಲೆ ಮತ್ತೆ ಹೊಸ ಟ್ರಸ್ಟು ಪೇಮೆಂಟ್ ಮಾಡಿ ಚೀಟಿ ಗಿಟಿನ ಮಾಡ್ಕೊಂಡು ಒಂದು ಜಾಗ ಮಾಡಿ ಸಮಿತಿ ಮಾಡಿ ಇಷ್ಟು ಸಮಾಜದಿಂದ ರೊಕ್ಕ ಎತ್ತಿ ಖರೀದಿ ಮಾಡಿದ್ವಿ ಜಾಗನೆಲ್ಲ. ಎಲ್ಲ ಭಕ್ತಾದಿಗಳು ಕೈ ಜೋಡಿಸಿ, ಭಕ್ತಾದಿಗಳಿಂದ ಕೈ ಜೋಡಿಸಿ ಇದೆಲ್ಲ ಮಾಡಿವಿ. ಇಷ್ಟೆಲ್ಲ ಆಗೈತಿ. ಚೆನ್ನಾಗಿದೆ ಸರ್. ಎಲ್ಲ ಇವಾಗ ಬಂದು ಕೇದಾರ್ನಾಥ್ಗೆ ಹೋಗೋದು ಆಗ್ಲಾರ್ದಾರ ಇಲ್ಲಿ ಸೇಮ್ ಹಿಂದ ನೋಡ್ರಿ ಗುಡ್ಡ ಗಿಡ್ಡ ಹೆಂಗ್ ಕಾಣ್ತದಲ್ಲ. ಹೌದು, ಸೇಮ್ ಅದೇ ತರ ಸರ್. ಅಲ್ಲಿ ಏನಂದ್ರೆ ಹಿಮಾಲಯ ಐತಿ, ಇಲ್ಲಿ ಬಂದ್ಬಿಟ್ಟು ನಮ್ದು ಗುಡ್ಡ ಬರಿಗಲ್. ಆ ಕಡೆ ಹೋಗಿ ಈ ಕಡೆ ಎಲ್ಲ ಹಿಮಾಲಯ ಆಗುತ್ತಂತ ನಮ್ಮ ಅನ್ಸಿಕೆ ಐತಿ. ಅದು ಶಕ್ತಿ ಐತಿ. ಆ ಶಕ್ತಿ ಆತ ಭಾರಿ ಈಶ್ವರ ಶಕ್ತಿ ಭಾಳ ಐತ್ರಿ. ನಾವು ಪಾಳ್ವಿದ್ದು ಗುಡಿ ಇಷ್ಟೆಲ್ಲ ಮಾಡಿಸ್ಕೊಳ ಭಾರಿ ಶಕ್ತಿ ಐತಿ ಈಶ್ವರದ್ದು. ತಾವೇನು ಸಂಕಲ್ಪ ಮಾಡ್ಕೊಂತೀರಿ ಅದು ಖಂಡಿತವಾಗಿ ನೆರವೇರುತ್ತೆ. ಭಕ್ತಾದಿಗಳು ಏನಾರ ಅನ್ಕೊಂಡ್ರೆ ಏನು ಸಂಕಲ್ಪ ಮಾಡ್ಕೊಂತಾರ ಅವರು, ಆ ಸಂಕಲ್ಪ ಈಡೇರುತ್ತೆ. ಹಿಂಗಾಗಿ ಪ್ರತಿ ಅಮಾಸಿ ಪ್ರಸಾದ ಇರುತ್ತೆ ಇಲ್ಲಿ. ಪ್ರತಿ ಅಮಾಸಿ ಪ್ರಸಾದ ನೋಡ್ರಿ, ಪ್ರಸಾದದೆಲ್ಲ ಲೀಸ್ಟ್ ಅದ, ಬರೆದ ಲೀಸ್ಟ್ ಅದ, ಎಲ್ಲ ಅದ. ಶಿವರಾತ್ರಿ ಶಂಕರ ವಿಜೃಂಭಣೆ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ ಇರ್ತೈತಿ. ಸಂಗೀತ ಮತ್ತು ಒಂದು ಕಡಿಮೆ 100-150 ಚೀಲ ಮಂಡಳ ಹೋಗತ್ರಿ. ಮಂಡಳ ಒಗ್ಗರಣೆ ಹಾಕ್ತೀವಿ ಇಲ್ಲಿ. ಮಂಡಳ ಒಗ್ಗರಣೆ, ಮಿರ್ಚಿ, ಉಪಹಾರದಾರಿಗೆ ಮತ್ತು ಹಣದ ಫಲಹಾರ ಎಲ್ಲ, ಚಾ ವ್ಯವಸ್ಥೆ, ಮಿರ್ಚಿ. ಅದು ಹೇಳ್ತಿರೋದು ನೋಡ್ಬೇಕು ನೀವು, ಕಣ್ಣಾರೆ ನೋಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಅನುಭವ ಆಗ್ತದೆ. ನಾವು ಅನ್ಕೊಂಡಿವಿ ಸರ್. ಇವಾಗ ಶಿವರಾತ್ರಿ ಪ್ರತಿ ಶಿವರಾತ್ರಿ ಬರಕ್ಕೆ ಪ್ರಯತ್ನ ಪಡ್ತೀವಿ. ಶಿವರಾತ್ರಿ ಬರ್ರಿ, ಅದು ನೋಡ್ರಿ, ಅದು ಕಣ್ಣು ತುಂಬ ಅದು ಅದು ನಮ್ಮ ಕಡೆ ವಿಡಿಯೋ ಅದಾವು, ನಮ್ಮ ದೇಶ ಕಡೆ ತೋರಿಸ್ತೀವಿ ನಿಮಗೆ. ಹೌದಾ ಸರ್? ಫೋಟೋ ವಿಡಿಯೋ ಎಲ್ಲ ಅದಾವು. ಅದು ಕಣ್ಣು ತುಂಬ ನೋಡ್ಕೋ, ಭಾರಿ ಒಂಥರ ಕೊಪ್ಪಳ ಜಾತ್ರೆ ಇದ್ದಂಗೆ ಆಗುತ್ತೆ. ಹೌದು ಸರ್.